ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಈ ಒಂದು ವಿಡಿಯೋದಿಂದ ನೀವು ಸುಮಾರು 40ಕ್ಕಿಂತ ಹೆಚ್ಚು ಅಂಕಗಳನ್ನು ಸುಲಭವಾಗಿ ಗಳಿಸಬಹುದು. ಸೊ ಅಂತಹ ವಿಡಿಯೋವನ್ನು ಇಂದಿನ ದಿನ ನಿಮ್ಮ ಎದುರಿಗೆ ತಂದಿದ್ದೇನೆ. ಸೊ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಚಿತ್ರ 12 ಅಂಕದ ಮೇಲಿನ ಚಿತ್ರಗಳು ಬರ್ತವೆ. ಸೊ ರಸಾಯನಶಾಸ್ತ್ರದ ವಿಭಾಗದ ಚಿತ್ರಗಳನ್ನು ನೋಡ್ತಾ ಹೋಗೋಣ, ಆಮೇಲೆ ಜೀವಶಾಸ್ತ್ರ, ಆಮೇಲೆ ಭೌತಶಾಸ್ತ್ರದ ಚಿತ್ರಗಳನ್ನು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಚಿತ್ರಗಳು ಈ ರೀತಿಯಾಗಿರ್ತದೆ. ಈಗ ಆಲ್ರೆಡಿ ನೀವು ಚಿತ್ರಗಳು ಯಾವ್ಯಾವ ಅಂತ ಗೊತ್ತಿರ್ತದೆ, ಆದರೂ ಇನ್ನೊಮ್ಮೆ ಹೇಳಿಬಿಡ್ತೀನಿ. ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ ಇರ್ತದೆ. ಆಮೇಲೆ ಸಾರಯುಕ್ತ ಸಲ್ಫೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯ ಚಿತ್ರ 3 ಅಂಕದ್ದು. ಇನ್ನು ನೆಕ್ಸ್ಟು ತಾಮ್ರದ ಶುದ್ಧೀಕರಣದ ಅಂದರೆ ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣದ ಚಿತ್ರವನ್ನು ಕೇಳಿರ್ತಾನೆ. ನೆಕ್ಸ್ಟು ಲೋಹದ ಮೇಲೆ ಹಬೆಯ ವರ್ತನೆಯ ಚಿತ್ರ, ಸಾಕಷ್ಟು ಬಾರಿ ಬಂದಂಥ ಪ್ರಶ್ನೆ, ಇದು 3 ಅಂಕಕ್ಕೆ ಬರ್ತದೆ ಮ್ಯಾಕ್ಸಿಮಮ್ಮು. ಇನ್ನು ಜೀವಶಾಸ್ತ್ರದ ಚಿತ್ರಗಳು ಯಾವಪ್ಪ ಅಂದರೆ 2 ಅಂಕದ ಚಿತ್ರ ಆಗಿರ್ತಕ್ಕಂಥದ್ದು ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರ, ಆಮೇಲೆ 2 ಅಂಕದ ಚಿತ್ರ ನೆಫ್ರಾನ್ನ ರಚನೆ, ಆಮೇಲೆ 4 ಅಂಕದ ಚಿತ್ರ ಮಾನವನ ಹೃದಯದ ಛೇದನೋಟ ಅನ್ನೋದೊಂದು ಚಿತ್ರ ಇರ್ತದೆ. ಇನ್ನು 2 ಅಂಕದ ಚಿತ್ರ ಯಾವುದಪ್ಪ ಅಂದರೆ ಮೊಳೆಯುವಿಕೆ, ಶಲಾಕಾಕೃತ ಮೇಲೆ ಪರಾಗದ ಮೊಳೆಯುವಿಕೆ ಚಿತ್ರವನ್ನು 2 ಅಂಕಕ್ಕೆ ಕೇಳ್ತಾನೆ. ಇನ್ನು 3 ಅಂಕಕ್ಕೆ ಮಾನವನ ಮೆದುಳಿನ ಚಿತ್ರವನ್ನು ಕೇಳ್ತಾನೆ. ಓಕೆನಾ, ಇದು ಜೀವಶಾಸ್ತ್ರದ್ದಾಯಿತು. ಇನ್ನು ಕೆಮಿಸ್ಟ್ರಿಯಲ್ಲಿ ಕೆಲವೊಂದು ರಚನೆಗಳು ಕಂಡುಬರ್ತವೆ. ಎನ್ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ ರಚನಾ ವಿನ್ಯಾಸವನ್ನು ಕೇಳ್ತಾನೆ. ರಚನಾ ಸಮಾಂಗಿಗಳು ಎಂದರೇನು ಮತ್ತು ಒಂದು ಉದಾಹರಣೆಯನ್ನು ನೀಡಿ, ಅಥವಾ ಎನ್ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ನ ರಚನಾ ಸೂತ್ರವನ್ನು ಬರೀರಿ ಅಂತ ಕೇಳ್ತಾನೆ. ಸೊ ಅದಾಗಿರ್ತದೆ. ಆಮೇಲೆ ಹೆಕ್ಸೇನು ಸೈಕ್ಲೋಹೆಕ್ಸೇನ್ ಅಣುಸೂತ್ರ ಮತ್ತು ರಚನಾ ಸೂತ್ರ ಕೇಳ್ತಾನೆ. ಹಾಗೆ ಬೆಂಜಿನ್ ಅಣುಸೂತ್ರ ಮತ್ತು ರಚನಾ ಸೂತ್ರ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಸಾಕಷ್ಟು ಬಾರಿ ರಿಪೀಟೆಡ್ ಆದಂಥ ಪ್ರಶ್ನೆಗಳು. ಇನ್ನು ಭೌತಶಾಸ್ತ್ರದ ಚಿತ್ರಗಳನ್ನು ನೋಡ್ತಾ ಹೋಗೋಣ. ವಿದ್ಯುತ್ ಕೋಶ, ವಿದ್ಯುತ್ ಬಲ್ಬ್, ಮೀಟರ್ ಮತ್ತು ಪ್ಲಕ್ಕಿಯೊಂದಿಗೆ ರಚಿಸಲಾದ ವಿದ್ಯುತ್ ಮಂಡಲದ ರೇಖಾಚಿತ್ರವನ್ನು 2 ಅಂಕಕ್ಕೆ ಕೇಳ್ತಾನೆ. ಹಾಗೆ ಸರಣಿ ಮತ್ತು ಸಮಾಂತರ ರೋಧಕದ ಚಿತ್ರಗಳನ್ನು 2 ಅಂಕ ಅಥವಾ 3 ಅಂಕಕ್ಕೆ ಕೇಳುವಂತಹ ಸಂಭವನೀಯತೆ ಇರ್ತದೆ. ಇನ್ನು 1 ಅಂಕದಲ್ಲಿ ನೀವು ಚಿಹ್ನೆಗಳನ್ನು ಕೇಳ್ತಾನೆ. ಹೌದಾ, ಇಲ್ಲಿರ್ತಕ್ಕಂಥ ಚಿಹ್ನೆಗಳನ್ನು 1 ಅಂಕಕ್ಕೆ ಮ್ಯಾಕ್ಸಿಮಮ್ ಕೇಳ್ತಾನೆ. 2 ಕೊಡ್ತಾನೆ. ಸೊ 2 ಎ ಮತ್ತು ಬಿ ಅಂತ ಕೊಟ್ಟು 2 ಬರೆದ್ರೆ ನಿಮಗೆ 1 ಅಂಕ ಸಂಪೂರ್ಣವಾಗಿ ಕೊಡ್ತಾನೆ. ಕೆಲವೊಮ್ಮೆ 2 ಅಂಕಕ್ಕೆ ಕೂಡ ಕೊಟ್ಟಿದ್ದುಂಟು. ಓಕೆ, ಒಂದೊಂದು ಅಂಕ ಅಂತ. ಇನ್ನು ಬಿಳಿ ಬಣ್ಣದ ರೋಹಿತದ ಪುನರ್ಸಂಯೋಜನೆ ಚಿತ್ರವನ್ನು ಲಾಸ್ಟ್ ಟೈಮು ಇದನ್ನು 3 ಅಂಕದ ಚಿತ್ರದಲ್ಲಿ ಕೊಟ್ಟಿದ್ದ. ಸೊ ಈಗ 2 ಅಂಕಕ್ಕೆ ಬರ್ತಕ್ಕಂಥ ಸಂಭವನೀಯತೆ ಸಾಕಷ್ಟಿದೆ. ಸೊ ಇಂಪಾರ್ಟೆಂಟ್ ಆಗಿರ್ತದೆ ಇದು. ಇನ್ನು ನೇರವಾದ ವಾಹಕ ಸಂತಿಯ ಸುತ್ತ ಕಾಂತಿ ಬಲ ರೇಖೆಗಳು ಗುಣಲಕ್ಷಣದ ಬಗ್ಗೆ ಇರ್ತಕ್ಕಂಥ ಚಿತ್ರ ಇದು. ಸೊ ಇದು ಕೂಡ 2 ಅಂಕದ ಇಂಪಾರ್ಟೆಂಟ್ ಚಿತ್ರ ಆಗಿರ್ತದೆ. ಇನ್ನು ತದನಂತರ ನಿಮ್ನ ದರ್ಪಣದಿಂದ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರಗಳು 6 ಮತ್ತು ಪೀನ ಮಸೂರದಿಂದ ಉಂಟಾಗ್ತಕ್ಕಂತಹ ಪ್ರತಿಬಿಂಬದ ರೇಖಾಚಿತ್ರಗಳು 6. ಇವೆರಡರಲ್ಲಿ ಮ್ಯಾಕ್ಸಿಮಮ್ಮು ನಿಮ್ನ ದರ್ಪಣದಿಂದ ಸಿನಲ್ಲಿ ವಸ್ತುವನ್ನು ಇಟ್ಟಾಗ ಅನ್ನೋದೊಂದು ಬರ್ತದೆ, ಹೋಪ್ ಭಾಳ. ಇನ್ನು ಪೀನ ಮಸೂರದಲ್ಲಿ 2F1ನಲ್ಲಿ ವಸ್ತುವನ್ನು ಇಟ್ಟಾಗ ಪ್ರತಿಬಿಂಬದ ಒಂದು ರೇಖಾಚಿತ್ರವನ್ನು ಬರೀರಿ ಅಂತ ಕೇಳೋ ಸಂಭವನೀಯತೆ ಸಾಕಷ್ಟು ಇದೆ. ಓಕೆನಾ. ಇನ್ನು ಕಡ್ಡಾಯ ನಿಯಮಗಳು ಅಂತ ಇದೆ, ವೆರಿ ವೆರಿ ಇಂಪಾರ್ಟೆಂಟ್. ಇವು 6 ನಿಯಮಗಳು ಕಂಡು ಬರ್ತವೆ. ಅವು ಯಾವ್ಯಾವ ಅಂತ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಓಮ್ನ ನಿಯಮ ಕಂಡು ಬರ್ತದೆ. ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಅಂತ ಬರೀಬೇಕಾಗ್ತದೆ. V=I×R ಫಾರ್ಮುಲಾ. ಇನ್ನು ಜೌಲ್ನ ಉಷ್ಣೋತ್ಪಾದನಾ ನಿಯಮ, ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ಅಂತ ಕೇಳಿದಾನೆ. ಸೊ ಇದನ್ನು ಸಿಂಪಲ್ಲಾಗಿ ಇನ್ನೂ ಯಾವ ರೀತಿ ಬರೀಬೋದು ಅಂದರೆ, ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ಮತ್ತು ಕಾಲಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ ಅಂತ ಬರದೇ ಆಯಿತು. ಹೌದಾ, ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ವಿದ್ಯುತ್ ಪ್ರವಾಹದ ವರ್ಗಕ್ಕೆ, ರೋಧಕ್ಕೆ ಮತ್ತು ಕಾಲಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ. ಇಷ್ಟು ಬರ್ತಾ ಕೂಡ ಸಂಪೂರ್ಣವಾದ ಅಂಕಗಳನ್ನು ನಿಮಗೆ ಕೊಡ್ತಾರೆ. ಓಕೆನಾ. H=I²RT ಫಾರ್ಮುಲಾ ಇದು ಜೌಲ್ನ ಉಷ್ಣೋತ್ಪಾದನಾ ನಿಯಮ. ಇನ್ನು ಬಲಗೈನ ಹೆಬ್ಬೆರಳು, ಮ್ಯಾಕ್ಸ್ವೆಲ್ನ ಬಲಗೈ ಹೆಬ್ಬೆರಳು ನಿಯಮ ನೋಡಿ. ನಿಮ್ಮ ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ನೇರವಾದ ಒಂದು ವಾಹಕವನ್ನು ಹಿಡಿದಿರುವಿರಿ ಎಂದು ಭಾವಿಸಿ. ಆಗ ಹೆಬ್ಬೆರಳು ವಿದ್ಯುತ್ ಪ್ರವಾಹ ದಿಕ್ಕನ್ನು, ಉಳಿದ ಬೆರಳುಗಳು ಕಾಂತಕ್ಷೇತ್ರದ ಕಾಂತೀಯ ಬಲ ರೇಖೆಗಳ ದಿಕ್ಕನ್ನು ಸೂಚಿಸ್ತದೆ ಅಂತ ಬರೀಬೇಕಾಗ್ತದೆ. ಇನ್ನು ಫ್ಲೆಮಿಂಗ್ನ ಎಡಗೈ ನಿಯಮ, ಫ್ಲೆಮಿಂಗ್ನ ಎಡಗೈನ ಹೆಬ್ಬೆರಳು, ತೋರ್ಬೆರಳು, ಮಧ್ಯದ ಬೆರಳುಗಳು ಪರಸ್ಪರ ಲಂಬವಾಗಿರುವಂತೆ ಹೊಂದಿಸಿದಾಗ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹ ದಿಕ್ಕನ್ನು ಮತ್ತು ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಬಲ ಚಲನೆಯ ಅಥವಾ ಬಲದ ದಿಕ್ಕನ್ನು ಸೂಚಿಸುತ್ತದೆ ಅಂತ ಬರೀಬೇಕಾಗ್ತದೆ. ನೆಕ್ಸ್ಟ್ ಇಂಪಾರ್ಟೆಂಟ್ 2 ಅಂಕದ ಪ್ರಶ್ನೆಗಳು ಯಾವ್ಯಾವಪ್ಪ ಅಂದರೆ ಬೆಳಕಿನ ಪ್ರತಿಫಲನದ ನಿಯಮಗಳು ಮತ್ತು ವಕ್ರೀಭವನದ ನಿಯಮಗಳು ಅಂತ 2 ಇದ್ದಾವೆ. ಸೊ ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ನೋಡ್ತಾ ಹೋಗೋಣ. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಇನ್ನು 2ನೇ ನಿಯಮ,
ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣ ಈ ಮೂರು ಒಂದೇ ಸಮತಲದಲ್ಲಿ ಇರುತ್ತವೆ. ಇನ್ನು ನೆಕ್ಸ್ಟು ಬೆಳಕಿನ ವಕ್ರೀಭವನದ ನಿಯಮಗಳು. ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರುತ್ತವೆ. ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತದೆ. ಇದನ್ನು ಸ್ನೇಲ್ನ ವಕ್ರೀಭವನ ನಿಯಮ ಅಂತ ಕರಿತೀವಿ. ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್ ಈಕ್ವಲ್ಸ್ ಟು ಸ್ಥಿರಾಂಕ ಅಂತ ಬರೀಬೇಕಾಗ್ತದೆ. ಇನ್ನು ಕಡ್ಡಾಯ ವ್ಯಾಖ್ಯಾನಗಳು, ಡೆಫಿನಿಷನ್ಗಳು ಸಾಕಷ್ಟು ಬಾರಿ ರಿಪೀಟೆಡ್ ಆದಂತಹ ಡೆಫಿನಿಷನ್ಗಳು ಇರ್ತವೆ. ಸೊ ಫಿಕ್ಸ್ಡ್ ಅಂತಲೇ ಹೇಳ್ಬೋದು ನೀವು. ಹೌದಾ, ಇದು ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದೆ ಆದಲ್ಲಿ 40 ಅಂಕ ಪಕ್ಕ ಅಂತ. ಓಕೆನಾ. ಆಹಾರ ಸರಪಳಿ ಡೆಫಿನಿಷನ್. ಆಹಾರವು ಒಂದೊಂದು ಭಕ್ಷಿಸುವ ಜೀವಿಗಳ ಸರಣಿಯನ್ನು ಆಹಾರ ಸರಪಳಿಯನ್ನು ಎಂದು ಕರೀತೇವೆ. ಸೊ ಇದನ್ನು ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು ನಾವು. ಆಹಾರವು ಒಂದು ಪೋಷಣ ಸ್ತರದಿಂದ ಇನ್ನೊಂದು ಪೋಷಣ ಸ್ತರಕ್ಕೆ ವರ್ಗಾವಣೆ ಆಗುವುದನ್ನು ಆಹಾರ ಸರಪಳಿ ಅಂತ ಕರಿತೀವಿ. ಓಕೆ, ಉದಾಹರಣೆ ಹುಲ್ಲು, ಮಿಡತೆ, ಕಪ್ಪೆ, ಹಾವು, ಹದ್ದು. ಹಾಗೆ ಜೈವಿಕ ಸಂವರ್ಧನೆ ಅಂತ ಕೇಳಿದರೆ ಆಹಾರ ಸರಪಳಿಯಲ್ಲಿ ಮಾನವರು ಉನ್ನತ ಮಟ್ಟವನ್ನು ಆಕ್ರಮಿಸಿಕೊಳ್ಳುವುದರಿಂದ ಕೆಲವು ರಾಸಾಯನಿಕಗಳು ಆಹಾರ ಸರಪಳಿಯಲ್ಲಿ ಪ್ರವೇಶಿಸಿದಾಗ ಒಂದು ಪೋಷಣ ಸ್ತರದಿಂದ ಇನ್ನೊಂದು ಪೋಷಣ ಸ್ತರಕ್ಕೆ ಹೋದಂತೆ ಗರಿಷ್ಠ ಸಾಂದ್ರತೆಯಲ್ಲಿ ಸಂಗ್ರಹವಾಗುವುದನ್ನು ಜೈವಿಕ ಸಂವರ್ಧನೆ ಎನ್ನುವರು. ಉದಾಹರಣೆಗೆ ಕೀಟನಾಶಕವಾದಂಥ DDT. ಪರಾವರ್ತನೆ ಅಥವಾ ಪರಾವರ್ತಿತ ಕ್ರಿಯೆ ಕೇಳಿದರೆ ಪರಿಸರದಲ್ಲಿ ಉಂಟಾಗುವ ಯಾವುದೇ ಘಟನೆಗೆ ಪ್ರತಿಯಾಗಿ ವ್ಯಕ್ತವಾಗುವ ಹಠಾತ್ ಪ್ರತಿಕ್ರಿಯೆಯನ್ನು ನಾವು ಪರಾವರ್ತಿತ ಕ್ರಿಯೆ ಅಂತ ಕರಿತೀವಿ. ಉದಾಹರಣೆಗೆ ಬೆಂಕಿಯ ಜ್ವಾಲೆಯಿಂದ ನಾವು ನಮ್ಮ ಕೈಯನ್ನು ನಮಗರಿವಿಲ್ಲದೆ ಹಿಂದಕ್ಕೆ ಎಳೆದುಕೊಳ್ಳೋದು. ಹಾಗೆ ಪರಾವರ್ತಿತ ಚಾಪ ಅಂದರೆ ಪ್ರಚೋದನೆ ಉಂಟಾದಾಗಿನಿಂದ ಪ್ರತಿಕ್ರಿಯೆ ಏರ್ಪಡುವವರೆಗೂ ನರಾವ್ಯಗಳು ಹಾದು ಹೋಗುವ ಮಾರ್ಗವನ್ನು ನಾವು ಪರಾವರ್ತಿತ ಚಾಪ ಅಂತ ಕರಿತೀವಿ. ಇದು ಮಿದುಳು ಬಳ್ಳಿಯ ನಿಯಂತ್ರಣದಲ್ಲಿ ಇರ್ತದೆ. ಇನ್ನು ಅನುರೂಪ ಶ್ರೇಣಿಗಳು. ಒಂದೇ ಕ್ರಿಯಾ ಗುಂಪು ಕಾರ್ಬನ್ ಸರಪಳಿಯಲ್ಲಿನ ಹೈಡ್ರೋಜನ್ನನ್ನು ಸ್ಥಾನಪಲ್ಲಟಗೊಳಿಸುವ ಸಂಯುಕ್ತಗಳ ಸರಣಿಯನ್ನು ಅನುರೂಪ ಶ್ರೇಣಿಗಳು ಎನ್ನುವರು. ಉದಾಹರಣೆಗೆ CH4, C2H4. ಇವುಗಳ ಘಟಕ ವ್ಯತ್ಯಾಸ ಯಾವಾಗಲೂ CH2 ಆಗಿರ್ತದೆ, ನೆನಪಲ್ಲಿ ಇರಲಿ. ಇನ್ನು ರಚನಾ ಸಮಾಂಗಿಗಳು ಎಂದರೇನು ಅಂತ ಕೇಳ್ತಾನೆ. ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಒಂದೇ ಅಣುಸೂತ್ರ ಹೊಂದಿದ್ದು ಆದರೆ ಬೇರೆ ಬೇರೆ ರಚನಾ ವಿನ್ಯಾಸವನ್ನು ಹೊಂದಿರುವ ಸಂಯುಕ್ತಗಳನ್ನು ರಚನಾ ಸಮಾಂಗಿಗಳು ಎನ್ನುವರು. ಉದಾಹರಣೆಗೆ N-ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್. ಈ ರೀತಿಯಾದ ರಚನಾ ಸೂತ್ರ ಇರ್ತದೆ. ಓಕೆನಾ. 2 ಅಂಕ ಸುಲಭವಾಗಿ ಸಿಗ್ತದೆ ನಿಮಗೆ. ಇನ್ನು ಭಾಗ 2 ನೋಡ್ತಾ ಹೋಗೋಣ. ಕಡ್ಡಾಯ ಉಪಯೋಗಗಳು. ವೆರಿ ವೆರಿ ಇಂಪಾರ್ಟೆಂಟ್. ಉಪಯೋಗಗಳು ಬಂದೇ ಬರ್ತದೆ. ಓಕೆ, ಫಿಕ್ಸ್ಡ್. ಇನ್ನು ಚಲುವೆ ಪುಡಿಯಲ್ಲಿ ಮೊದಲೇ ನೋಡಿರಿ, ಇದರ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಹಾಗೆ ಇದರ ಒಂದು ಅಣುಸೂತ್ರ ನೋಡ್ರಿ CaOCl2 ಆಗಿರ್ತದೆ. ಉಪಯೋಗಗಳು ಎಲ್ಲೆಲ್ಲಿ ಬಳಸ್ತಾರಪ್ಪ ಚಲುವೆ ಪುಡಿಯನ್ನು ಅಂದರೆ ಬಟ್ಟೆ ಕಾರ್ಖಾನೆಯಲ್ಲಿ ಹತ್ತಿ ಮತ್ತು ನಾರು ಚಲುವೆ ಮಾಡಲು ಅಂದರೆ ಬಿಳುಪು ನೀಡಲು, ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳನ್ನು ಬಿಳುಪು ಮಾಡಲು, ಲಾಂಡ್ರಿಯಲ್ಲಿ ಒಗೆದ ಬಟ್ಟೆಗಳಿಗೆ ಬಿಳುಪು ನೀಡಲು, ಅನೇಕ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಬಳಸ್ತಾರೆ. ಹಾಗೆ ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು. ಅಡುಗೆ ಸೋಡಾ NaHCO3, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ಬೇಕಿಂಗ್ ಪುಡಿ ತಯಾರಿಕೆಯಲ್ಲಿ ಬಳಸ್ತಾರೆ. ಆಮ್ಲಶಾಮಕವಾಗಿ ಬಳಕೆ ಮಾಡ್ತಾರೆ. ಬೆಂಕಿ ಆರಿಸುವ ಸೋಡಾ ಆ್ಯಸಿಡ್ ಉಪಕರಣಗಳಲ್ಲಿ ಬಳಸ್ತಾರೆ. ಹಾಗೆ ಗರಿಗರಿಯಾದ ಬಜ್ಜಿ ಬೋಂಡ ಪಕೋಡ ತಯಾರಿಕೆಯಲ್ಲಿ ಕೂಡ ಬಳಸ್ತಾರೆ. ಇನ್ನು ವಾಷಿಂಗ್ ಸೋಡಾ Na2CO3.10H2O. ಗಾಜು, ಸಾಬೂನು ಮತ್ತು ಕಾಗದ ಕಾರ್ಖಾನೆಯಲ್ಲಿ ಉಪಯೋಗಿಸ್ತಾರೆ. ಬೋರಾಕ್ಸ್ ಅಂತಹ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿ ಬಳಸ್ತಾರೆ. ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿ ಬಳಸ್ತಾರೆ. ನೀರಿನ ಶಾಶ್ವತ ಗಡಸುತನ ನಿವಾರಣೆಗೆ ಬಳಸುತ್ತಾರೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ CaSO4.12H2O. ಆಟಿಕೆಗಳ ತಯಾರಿಕೆಯಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಳಸ್ತಾರೆ. ಅಲಂಕಾರಿಕ ವಸ್ತುಗಳಲ್ಲಿ ನುಣುಪಾದ ಮೇಲ್ಮೈ ನಿರ್ಮಿಸಲು ಹಾಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಮುರಿದ ಮೂಳೆಗಳಿಗೆ ಜೋಡಿಸಲು ಉಪಯೋಗವನ್ನು ಮಾಡ್ತಾರೆ. ಗುಣಲಕ್ಷಣಗಳು ಇಂಪಾರ್ಟೆಂಟ್. 2 ಅಂಕ ಫಿಕ್ಸ್ ಕೊಡ್ತಾನೆ. ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳನ್ನು ತಿಳಿಸಿ. ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನವಾಗುತ್ತವೆ. ಆದರೆ ಕಾಂತೀಯ ಬಲರೇಖೆಗಳು ಕಾಂತದ ಒಳಭಾಗದಲ್ಲಿ ದಕ್ಷಿಣ ಧ್ರುವದಲ್ಲಿ ಉತ್ಸರ್ಜಿತವಾಗಿ ಉತ್ತರ ಧ್ರುವದಲ್ಲಿ ವಿಲೀನವಾಗುತ್ತವೆ. ಆದ್ದರಿಂದ ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿವೆ. ಕಾಂತೀಯ ಬಲರೇಖೆಗಳ ಸಾಂದ್ರತೆ ಧ್ರುವಗಳಲ್ಲಿ ಹೆಚ್ಚಾದಂತೆ ಕಾಂತಕ್ಷೇತ್ರದ ಬಲವು ಹೆಚ್ಚಾಗ್ತದೆ. ಯಾವುದೇ 2 ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಕಾಂತದಿಂದ ದೂರ ಸರಿದಂತೆ ಅವುಗಳಲ್ಲಿನ ಆಕರ್ಷಣಾ ಬಲ ಕಡಿಮೆ ಆಗ್ತದೆ. ಇಂಪಾರ್ಟೆಂಟ್ ವ್ಯತ್ಯಾಸಗಳ ಭಾಗ ನೋಡಿ. ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಭಾಗದಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳನ್ನ ಕೇಳಿದಾನೆ. ಉತ್ಕರ್ಷಣೆ ಅಂದರೆ ಆಕ್ಸಿಜನ್ ಪಡೆದುಕೊಳ್ಳೋದು, ಹೈಡ್ರೋಜನ್ ಕಳ್ಕೊಳ್ಳೋದು. ಅಪಕರ್ಷಣೆ ಅಂದರೆ ಆಕ್ಸಿಜನನ್ನು ಕಳ್ಕೊಳ್ಳೋದು, ಹೈಡ್ರೋಜನನ್ನು ಪಡ್ಕೊಳ್ಳೋದು. ಉದಾಹರಣೆ ಇದೆ, ಸೊ ಪ್ರಾಕ್ಟೀಸ್ ಮಾಡಿ. ಇನ್ನು ಪರ್ಯಾಪ್ತ ಸಂಯುಕ್ತಗಳು, ಅಪರ್ಯಾಪ್ತ ಸಂಯುಕ್ತಗಳಾಗಿರ್ತವೆ. ಪರ್ಯಾಪ್ತ ಕಾರ್ಬನ್ ನಡುವೆ ಏಕಬಂಧ ಹೊಂದಿರ್ತದೆ. ಕಾರ್ಬನ್ ನಡುವೆ ದ್ವಿಬಂಧ ಇರ್ತದೆ. ಇನ್ನು ಪರ್ಯಾಪ್ತ ಸಂಯುಕ್ತಗಳು ಕಡಿಮೆ ಕ್ರಿಯಾಶೀಲವಾಗಿದ್ದರೆ ಅಪರ್ಯಾಪ್ತ ಸಂಯುಕ್ತಗಳು ಹೆಚ್ಚು ಕ್ರಿಯಾಶೀಲವಾಗ್ತವೆ. ಪರ್ಯಾಪ್ತ ಸಂಯುಕ್ತಗಳು ನೀಲಿ ಜ್ವಾಲೆಯನ್ನು ಉಂಟು ಮಾಡಿದರೆ ಅಪರ್ಯಾಪ್ತ ಸಂಯುಕ್ತಗಳು ಹಳದಿ ಜ್ವಾಲೆಯನ್ನು ಉಂಟು ಮಾಡ್ತವೆ. ಉದಾಹರಣೆ ಆಲ್ಕೇನ್, ಇಲ್ಲಿ ಆಲ್ಕೀನ್ ಮತ್ತು ಆಲ್ಕೈನ್ ಆಗಿರ್ತದೆ. ರೋಧಗಳ ಸರಣಿ ಜೋಡಣೆ ಮತ್ತು ಸಮಾಂತರ ಜೋಡಣೆ ವ್ಯತ್ಯಾಸವಿದೆ. ಸೊ ಫಾರ್ಮುಲಾ ಇದೆ, ಡೆಫಿನಿಷನ್ ಬರೀರಿ ಹಾಗೂ ಅದರ ಒಂದು ಅನುಕೂಲ ಮತ್ತು ಅನನುಕೂಲವನ್ನು ಬರೆದ್ರೆ ಮುಗಿದು ಹೋಗ್ತದೆ. ಇನ್ನು ಕಡ್ಡಾಯ ವಿವರಣೆಗಳಲ್ಲಿ ಮಾನವನಲ್ಲಿ ಲಿಂಗ ನಿರ್ಧರಣೆ ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಇದು
ಸೊ ಮಹಿಳೆಯ ಲಿಂಗ ವರ್ಣತಂತುಗಳು ಪರಿಪೂರ್ಣ ಜೋಡಿಯಾಗಿದ್ದು ಸಮಾನ ಗಾತ್ರ ಎಕ್ಸಸ್ ಹೊಂದಿರ್ತಾಳೆ. ಪುರುಷ ಎಕ್ಸ್ ಮತ್ತು ವೈ ಅನ್ನು ಹೊಂದಿರ್ತಾನೆ. ತಂದೆಯಿಂದ ಎಕ್ಸ್ ಪಡೆದ ಮಗು ಹೆಣ್ಣು ಆಗ್ತದೆ, ತಂದೆಯಿಂದ ವೈ ಪಡೆದ ಮಗು ಗಂಡು ಆಗ್ತದೆ ಅಂತ ಬರಿಬೇಕಾಗ್ತದೆ. ಇನ್ನು ಈ ರೀತಿ ಬರೆದು ಕೂಡ ನಿಮಗೆ ಅಂಕಗಳು ದೊರೀತವೆ. ಓಕೆನಾ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಮೆಂಡಲ್ನ ಏಕತಳೀಕರಣ ಒಂದು ನಿರ್ದಿಷ್ಟ ಲಕ್ಷಣಕ್ಕೆ ಸಂಬಂಧಿಸಿದಂತೆ ವಿಭಿನ್ನವಾದ ಎರಡು ರೂಪಗಳನ್ನು ತೋರಿಸುವ ಸಸ್ಯಗಳನ್ನು ಸಂಕರಿಸುವುದನ್ನು ಏಕತಳೀಕರಣ ಅಂತ ಕರಿತೀವಿ. ಸೊ ಇಲ್ಲಿ ಪರಕೀಯ ಪರಾಗಸ್ಪರ್ಶ ಲಿಂಗಾಣುಗಳು ತಳಿ 1 ಮತ್ತು F1 ತಳಿ ಮತ್ತು F2 ತಳಿ ಜೀನು ರೂಪ ಅನುಪಾತ 1:2:1 ಆಗ್ತದೆ. ವ್ಯಕ್ತ ರೂಪ ಅನುಪಾತ 3:1 ಆಗ್ತದೆ. ಸಸ್ಯ ಹಾರ್ಮೋನ್ಗಳ ಕಾರ್ಯಗಳು ಆಕ್ಸಿನ್ ಮತ್ತು ಅಬ್ಸಿಸಿಕ್ ಆಮ್ಲ ಅಂತ ಕೇಳಿರ್ತಾನೆ. ಸೊ ಎಲ್ಲವನ್ನು ನೋಡ್ತಗೋಣ. ಆಕ್ಸಿನ್ ಸಸ್ಯದ ಮೊಗ್ಗಿನ ತುದಿ ಮತ್ತು ಬೇರಿನ ತುದಿಗಳಲ್ಲಿ ಕಂಡುಬರ್ತದೆ. ಹಾಗೆ ಸಸ್ಯಗಳ ಉದ್ದ ಬೆಳೆಯಲು ಪ್ರಚೋದನೆ ನೀಡುತ್ತದೆ. ಜಿಬ್ಬರ್ಲಿನ್ ಕಾಂಡದ ಬೆಳವಣಿಗೆಗೆ ಸಹಾಯ ಮಾಡ್ತದೆ. ಸೈಟೋಕೈನಿನ್ ಕೋಶ ವಿಭಜನೆಯನ್ನು ಉತ್ತೇಜಿಸುತ್ತದೆ. ಹಣ್ಣು ಮತ್ತು ಬೀಜಗಳಂಥ ತೀವ್ರ ಕೋಶ ವಿಭಜನೆಗೆ ಒಳಪಡುವ ಪ್ರದೇಶಗಳಲ್ಲಿ ಕಂಡುಬರ್ತದೆ. ಹಾಗೆ ಅಬ್ಸಿಸಿಕ್ ಆಮ್ಲ ಬೆಳವಣಿಗೆ ಕುಂಠಿತಗೊಳಿಸುವ ಹಾರ್ಮೋನ್ ಆಗಿರ್ತದೆ. ಇನ್ನು ಪ್ರಾಣಿ ಹಾರ್ಮೋನ್ಗಳಲ್ಲಿ ಬೆಳವಣಿಗೆ ಹಾರ್ಮೋನನ್ನು ಪಿಟ್ಯೂಟರಿ ಗ್ರಂಥಿ ಬಿಡುಗಡೆ ಮಾಡ್ತದೆ. ಎಲ್ಲ ಅಂಗಗಳ ಬೆಳವಣಿಗೆಗೆ ಪ್ರಚೋದನೆಯನ್ನು ನೀಡ್ತದೆ. ಥೈರಾಕ್ಸಿನ್ ಹಾರ್ಮೋನನ್ನು ಥೈರಾಯ್ಡ್ ಗ್ರಂಥಿ ಬಿಡುಗಡೆ ಮಾಡ್ತದೆ. ದೇಹದ ಬೆಳವಣಿಗೆಗಾಗಿ ಚಯಾಪಚಯ ಕ್ರಿಯೆಯ ವೇಗವನ್ನು ನಿಯಂತ್ರಣ ಮಾಡ್ತದೆ. ಇನ್ಸುಲಿನ್ ಹಾರ್ಮೋನ್ನ ಮೆದೋಜೀರಕ ಗ್ರಂಥಿ ಬಿಡುಗಡೆ ಮಾಡಿದರೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣ ಮಾಡ್ತದೆ. ಟೆಸ್ಟೋಸ್ಟೆರಾನ್ ವೃಷಣಗಳು ಬಿಡುಗಡೆ ಮಾಡ್ತವೆ. ಗಂಡು ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆ ಲಕ್ಷಣಗಳನ್ನು ನಿಯಂತ್ರಿಸುತ್ತದೆ. ಹಾಗೆ ಈಸ್ಟ್ರೋಜನ್ ಅಂಡಾಶಯಗಳು ಉತ್ಪತ್ತಿ ಮಾಡ್ತವೆ. ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆ ಋತುಚಕ್ರದ ನಿಯಂತ್ರಣವನ್ನು ಮಾಡ್ತವೆ. ಹಾಗೆ ಅಡ್ರಿನಲ್ ಗ್ರಂಥಿ ಬಿಡುಗಡೆ ಮಾಡ್ತದೆ. ಭಯ, ಕೋಪ, ಒತ್ತಡದ ಸಂದರ್ಭದಲ್ಲಿ ಪ್ರಾಣಿಯ ದೇಹವು ತುರ್ತು ಪರಿಸ್ಥಿತಿಯನ್ನು ಎದುರಿಸುವಂತೆ ಸ್ಥಿರವಾಗಿರುವಂತೆ ಮಾಡ್ತದೆ. ಹಾಗೆ ಬಿಡುಗಡೆಯನ್ನು ಪ್ರಚೋದಿಸುವ ಹಾರ್ಮೋನು ಪಿಟ್ಯೂಟರಿ ಗ್ರಂಥಿ ಹಾರ್ಮೋನ್ಗಳನ್ನು ಬಿಡುಗಡೆಗೊಳಿಸಲು ಪ್ರಚೋದಿಸುತ್ತದೆ ಅಂತ ಬರಿಬೇಕಾಗ್ತದೆ. ಇಂಪಾರ್ಟೆಂಟ್ ಜರಾಯುವಿನ ರಚನೆ ಕಾರ್ಯ ಅಂತ ಕೇಳಿದರೆ ಸೊ ವೆರಿ ಇಂಪಾರ್ಟೆಂಟ್ ಇದೆ. 5 ಅಂಕದ ಪ್ರಶ್ನೆಗಳಲ್ಲಿ ಬರ್ತಕ್ಕಂಥ ಒಂದು ಎ ಅಥವಾ ಬಿ ಪ್ರಶ್ನೆಯಲ್ಲಿ ಪಕ್ಕಾ ಕೇಳ್ತಕ್ಕಂಥ ಪ್ರಶ್ನೆ ಇದು. ಇದು ಸ್ತ್ರೀಯ ಗರ್ಭಾಶಯದಲ್ಲಿ ಭ್ರೂಣ ಹಾಗೂ ತಾಯಿಯ ದೇಹಕ್ಕೆ ಸಂಪರ್ಕ ಕಲ್ಪಿಸುತ್ತದೆ. ಇದು ತಟ್ಟೆ ಆಕಾರದ ರಚನೆ ಹೊಂದಿದ್ದು ಗರ್ಭಕೋಶದ ಗೋಡೆಗಳಿಗೆ ಹುದುಗಿಕೊಂಡಿರ್ತದೆ. ಕಾರ್ಯ ಏನಪ್ಪ ಅಂದರೆ ಇದು ಭ್ರೂಣಕ್ಕೆ ತಾಯಿಯ ದೇಹದಿಂದ ಆಹಾರ ಮತ್ತು ಆಕ್ಸಿಜನ್ ಒದಗಿಸುತ್ತದೆ. ಭ್ರೂಣದಿಂದ ತ್ಯಾಜ್ಯಗಳನ್ನು ಜರಾಯುವಿನ ಮೂಲಕ ಹೊರಹಾಕಲಾಗುತ್ತದೆ. ಇಮ್ಮಡಿ ಪರಿಚಲನೆ ಅಥವಾ ರಕ್ತ ಪರಿಚಲನೆ. ಮನುಷ್ಯರಲ್ಲಿ ರಕ್ತವು ಪ್ರತಿಯೊಂದು ಪರಿಚಲನೆಗೆ 2 ಬಾರಿ ಹೃದಯವನ್ನು ಹಾದು ಹೋಗುತ್ತದೆ. ಇದನ್ನು ಇಮ್ಮಡಿ ಪರಿಚಲನೆ ಅಂತ ಕರಿತೀವಿ. ಇದನ್ನು ಮನುಷ್ಯರು ಅಂತ ಹೇಳೋದಕ್ಕಿಂತ ಕಶೇರುಕಗಳಲ್ಲಿ ಅಂತ ಹೇಳ್ಬೋದು. ಓಕೆನಾ. ಅಪಧಮನಿಗಳು ರಕ್ತವನ್ನು ಹೃದಯದಿಂದ ದೇಹದ ವಿವಿಧ ಅಂಗಗಳಿಗೆ ಕೊಂಡೊಯ್ದವ. ರಕ್ತವು ಇಲ್ಲಿ ಹೆಚ್ಚು ಒತ್ತಡದಿಂದ ಹೊರಹೊಮ್ಮುವುದರಿಂದ ದಪ್ಪದಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿವೆ. ಅಭಿಧಮನಿಗಳು ವಿಭಿನ್ನ ಅಂಗಗಳಿಂದ ರಕ್ತವನ್ನು ಸಂಗ್ರಹಿಸಿ ಹೃದಯಕ್ಕೆ ತರ್ತವ. ಹಾಗೆ ಲೋಮನಾಳಗಳು ಅತ್ಯಂತ ಸಣ್ಣ ನಾಳಗಳು, ಒಂದು ಜೀವಕೋಶದಷ್ಟು ದಪ್ಪ ಭಿತ್ತಿಯನ್ನು ಹೊಂದಿದ್ದು ಅದನ್ನು ಲೋಮನಾಳ ಅಂತ ಕರಿತೀವಿ ನಾವು. ಇನ್ನು ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟ. ಆಕ್ಸಿಜನ್ ಉಪಸ್ಥಿತಿಯಲ್ಲಿ ವಾಯುವಿಕ ಉಸಿರಾಟ ನಡೆದ್ರೆ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಅವಾಯುವಿಕ ಉಸಿರಾಟ ನಡೀತದೆ. ಮೈಟೋಕಾಂಡ್ರಿಯಾದಲ್ಲಿ ನಡೆದ್ರೆ ಇದು ಅವಾಯುವಿಕ ಉಸಿರಾಟ ಈಸ್ಟ್ ಕೋಶಗಳಲ್ಲಿ ನಡೀತದೆ. ವಾಯುವಿಕ ಉಸಿರಾಟವು ಹೆಚ್ಚು ಶಕ್ತಿಯನ್ನು ಬಿಡುಗಡೆ ಮಾಡಿದರೆ ಅವಾಯುವಿಕ ಉಸಿರಾಟ ಕಡಿಮೆ ಶಕ್ತಿಯನ್ನು ಬಿಡುಗಡೆ ಮಾಡ್ತದೆ. ವಾಯುವಿಕ ಉಸಿರಾಟದ ಉತ್ಪನ್ನಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು. ಅವಾಯುವಿಕ ಉಸಿರಾಟದ ಉತ್ಪನ್ನಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತು ಎಥನಾಲ್ ಮತ್ತು ಶಕ್ತಿ ಆಗಿರ್ತದೆ. ಸೊ ಇಲ್ಲಿ ಗ್ಲೂಕೋಸ್ ವಿಭಜನೆ ಚಿತ್ರ ಇದೆ. ಸೊ ಅದನ್ನ ಒಂದು ಸಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆನಾ. ಇನ್ನು ಲವಣಗಳ ತಯಾರಿಕೆಯಲ್ಲಿ 1 ಅಂಕಕ್ಕೆ ಇರ್ತದೆ. ಅದು ನೋಡ್ಕೊಳ್ಳಿ ಏನೇನು ಯೂಸ್ ಮಾಡ್ಕೊಂಡ್ರೆ ನಾವು ಲವಣಗಳನ್ನು ಮಾಡಬಹುದು ಅಂತ. ಇನ್ನು ಕ್ರಿಯಾಶೀಲತೆ ಸರಣಿಯಲ್ಲಿ ಕೆಳಗಿರುವ ಲೋಹಗಳ ಉದಾಹರಣೆ ಪಾದರಸದ ಕೇಳ್ತಾನೆ ಸಾಕಷ್ಟು ಬಾರಿ ರಿಪೀಟೆಡ್ ಆಗಿದೆ. ಸೊ ಲೋಹದ ಆಕ್ಸೈಡ್ ಕಾಸುವುದರ ಮೂಲಕ ಅಪಘರ್ಷಣೆ ಉಂಟಾಗ್ತದೆ. ಉದಾಹರಣೆಗೆ ಸಿನ್ನಬಾರ್ ಪಾದರಸದ ಒಂದು ಅದರು ಇದನ್ನು ಗಾಳಿಯಲ್ಲಿ ಕಾಸಿದಾಗ ಮೊದಲು ಪಾದರಸದ ಆಕ್ಸೈಡ್ ಆಗಿ ಪರಿವರ್ತನೆ ಆಗ್ತದೆ. ನಂತರ ಪಾದರಸದ ಆಕ್ಸೈಡ್ ಮತ್ತಷ್ಟು ಕಾಸಿದಾಗ ಅಪಕರ್ಷಿಸಲ್ಪಟ್ಟು ಪಾದರಸವಾಗ್ತದೆ. ಸೊ ಇದು ಇಂಪಾರ್ಟೆಂಟ್. ಮೊನ್ನೆ ರಾಜ್ಯ ಮಟ್ಟದ 3ನೇ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಕೇಳಿದ್ದ 2 ಅಂಕಕ್ಕೆ ಇಂಪಾರ್ಟೆಂಟ್ ಆಗಿರ್ತದೆ. ಇನ್ನು ಹುರಿಯುವಿಕೆ ಮತ್ತು ಕಾಸುವಿಕೆ ನಡುವಿನ ವ್ಯತ್ಯಾಸ. ಸಲ್ಫೈಡ್ ಅದರನ್ನು ಆಕ್ಸೈಡನ್ನಾಗಿ ಪರಿವರ್ತಿಸಲು ಅಧಿಕ ಪ್ರಮಾಣದಲ್ಲಿ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸಬೇಕು. ಇನ್ನು ಕಾಸುವಿಕೆ ಅಂದರೆ ಕಾರ್ಬೋನೇಟ್ ಅದರನ್ನು ಆಕ್ಸೈಡನ್ನಾಗಿ ಪರಿವರ್ತಿಸಲು ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಇದನ್ನು ಕಾಸಬೇಕು. ಇನ್ನು ಕ್ರಿಯಾಶೀಲತೆಯ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಲೋಹಗಳ ಉದಾಹರಣೆ ಕೇಳ್ತಾನೆ. ಸೊ NaCl ಮತ್ತು MgClನ ಚುಕ್ಕಿ ವಿನ್ಯಾಸ, ರಚನಾ ವಿನ್ಯಾಸ ಅಂತ ಏನಿದೆ ಚುಕ್ಕಿಯುದು. ಸೊ ಇದನ್ನು 2 ಅಥವಾ 3 ಅಂಕಕ್ಕೆ ಇಂಪಾರ್ಟೆಂಟ್ ಕೇಳ್ತಾನೆ. ಸೊ ಪ್ರಾಕ್ಟೀಸ್ ಮಾಡಿರಿ. ಇನ್ನು ಹಾಗೆಯೇ ಸೋಡಿಯಂ ಅಯಾನಿಕ ಸಂಯುಕ್ತಗಳು ಗುಣಲಕ್ಷಣಗಳು ಕೇಳ್ತಾನೆ. ಅಯಾನಿಕ ಸಂಯುಕ್ತಗಳು ಭೌತಿಕ ಸ್ಥಿತಿಯಲ್ಲಿ ಘನ ವಸ್ತುಗಳಾಗಿದ್ದು ಕಠಿಣವಾಗಿರ್ತವೆ. ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿಯುವ ಬಿಂದುಗಳನ್ನು ಹೊಂದಿರ್ತವೆ. ಹಾಗೆ ನೀರಿನಲ್ಲಿ ವಿಲೀನವಾಗ್ತವೆ. ಆದರೆ ಸಾವಯವ ದ್ರವಗಳಾದ ಸೀಮೆಎಣ್ಣೆ, ಪೆಟ್ರೋಲ್ಗಳಲ್ಲಿ ವಿಲೀನವಾಗೋದಿಲ್ಲ. ಘನ ಸ್ಥಿತಿಯಲ್ಲಿ ವಿದ್ಯುತ್ ಹರಿಯಲು ಬಿಡುವುದಿಲ್ಲ. ಆದರೆ ದ್ರವಿಸಿದ ಅಥವಾ ದ್ರಾವಣದ ಸ್ಥಿತಿಯಲ್ಲಿ ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯ ಬಿಡ್ತವೆ. ಇನ್ನು ನೆಕ್ಸ್ಟು ನೈಸರ್ಗಿಕ ವಿದ್ಯಮಾನಗಳು ನೋಡ್ರಿ 1 ಮಾರ್ಕಿಗೆ ಕೇಳ್ತಕ್ಕಂಥದ್ದು. ಮೊನ್ನೆ ಬೆಳಕಿನ ವರ್ಣ ವಿಭಜನೆ ಅಂದರೆ ಏನು ಅಂತ ಕೇಳಿದಾನೆ. ಬಿಳಿಯ ಬಣ್ಣವು ಅದರ ವಿಭಿನ್ನ ಬಣ್ಣಗಳ ಘಟಕಗಳಾಗಿ ವಿಭಜನೆ ಹೊಂದುವುದನ್ನು ಬೆಳಕಿನ ವರ್ಣ ವಿಭಜನೆ ಅಂತ ಕರಿತೀವಿ. ಇಲ್ಲಿ ಕನಿಷ್ಠವಾಗಿ ಬಾಗುವ ಬಣ್ಣ ಕೆಂಪು, ಗರಿಷ್ಠವಾಗಿ ಬಾಗುವ ಬಣ್ಣ ನೇರಳೆ ಆಗಿರ್ತದೆ.
ಸೂರ್ಯೋದಯದ ಕಾಲದಲ್ಲಿ ಸೂರ್ಯನ ಕೆಂಪಾಗಿ ಮತ್ತು ಮಧ್ಯಾಹ್ನದಲ್ಲಿ ಬೆಳೆ ಕಾಣಿಸಲು ಕಾರಣ ತಿಳಿಸಿ ಅಂತ ಕೇಳಿದಾನೆ. ಸೂರ್ಯೋದಯದ ಸಂದರ್ಭದಲ್ಲಿ ಬೆಳಕು ವಾತಾವರಣದಲ್ಲಿ ಹೆಚ್ಚು ದೂರ ಕ್ರಮಿಸುತ್ತದೆ. ಕಡಿಮೆ ತರಂಗ ದೂರಗಳುಳ್ಳ ಬಣ್ಣಗಳು ಚದುರಿ ಹೋಗಿ ಹೆಚ್ಚು ತರಂಗ ದೂರವುಳ್ಳ ಕೆಂಪು ಬೆಳಕು ನಮ್ಮ ಕಣ್ಣಿಗೆ ತಲುಪುತ್ತದೆ. ಆದ್ದರಿಂದ ಸೂರ್ಯನ ಕೆಂಪಾಗಿ ಕಾಣ್ತಾನೆ. ಮಧ್ಯಾಹ್ನದ ಸಂದರ್ಭದಲ್ಲಿ ವಾತಾವರಣದಲ್ಲಿ ಕಡಿಮೆ ದೂರ ಕ್ರಮಿಸುವುದರಿಂದ ಸೂರ್ಯನ ಬೆಳಕು ಕಡಿಮೆ ವಾತಾವರಣದಲ್ಲಿ ಕ್ರಮಿಸುವುದರಿಂದ ಸ್ವಲ್ಪವೇ ನೀಲಿ ಮತ್ತು ನೇರಳೆ ಬಣ್ಣಗಳು ಚದುರಿ ಹೋಗುತ್ತವೆ. ಆದ್ದರಿಂದ ಸೂರ್ಯನ ಬೆಳಗ್ಗೆ ಕಾಣ್ತಾನೆ. ಇನ್ನು ನಿಸರ್ಗದಲ್ಲಿ ಕಾಮನಬಿಲ್ಲು ಉಂಟಾಗುವ ರಚನೆಯನ್ನು ವಿವರಿಸಿ ಅಂತ ಕೇಳಿರ್ತಾನೆ. ಸೊ ಇದು ಇಂಪಾರ್ಟೆಂಟ್ ಆಗಿರ್ತದೆ. ಓಕೆ, ವಿಡಿಯೋವನ್ನು ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಪ್ರಶ್ನೆ, ನಕ್ಷತ್ರಗಳು ಮಿನುಗುವಂತೆ ಕಾಣುತ್ತವೆ ಆದರೆ ಗ್ರಹಗಳು ಮಿನುಗುವುದಿಲ್ಲ ಅನ್ನೋದೊಂದು ಪ್ರಶ್ನೆ ಇದೆ. ಸೊ ಇದು ಕೂಡ ಇಂಪಾರ್ಟೆಂಟು. ನೆಕ್ಸ್ಟು, ವಿದ್ಯುತ್ ವಾಹಕದ ಸುತ್ತಲೂ ಉಂಟಾಗುವ ಕಾಂತಕ್ಷೇತ್ರದ ಗುಣಲಕ್ಷಣಗಳು ಅಂತ ಕೇಳಿದ್ದಾನೆ. ಸೊ ಸೊಲನಾಯ್ಡ್ ಅಂತ ಇಂಪಾರ್ಟೆಂಟ್ ಇದು. ಸೊಲನಾಯ್ಡ್ ಅಂದರೆ ಅವಾಹಕ ಹೊದಿಕೆ ಹೊಂದಿರುವ ತಾಮ್ರದ ತಂತಿಯ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನು ಸೊಲನಾಯ್ಡ್ ಅಂತ ಕರಿತೀವಿ ನಾವು. ಇನ್ನು ಸೊಲನಾಯ್ಡ್ನಲ್ಲಿ ಉಂಟಾದ ಕಾಂತಕ್ಷೇತ್ರದ ಲಕ್ಷಣಗಳು ಯಾವ ರೀತಿ ಇರ್ತಾವಪ್ಪ ಅಂದರೆ, ಸೊಲನಾಯ್ಡ್ನ ಒಳಭಾಗದಲ್ಲಿ ಕಾಂತೀಯ ಬಲ ರೇಖೆಗಳು ಪರಸ್ಪರ ಸಮಾಂತರ ಸರಳ ರೇಖೆ ಅಂತಿವೆ. ಸೊಲನಾಯ್ಡ್ನ ಒಳಭಾಗದ ಪ್ರತಿ ಬಿಂದುವಿನಲ್ಲಿ ಕಾಂತಕ್ಷೇತ್ರವು ಸಮನಾಗಿರ್ತದೆ. ಆದ್ದರಿಂದ ಹೆಚ್ಚು ಕಾಂತಕ್ಷೇತ್ರ ಹೊಂದಿರುವ ಸೊಲನಾಯ್ಡ್ನ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತುವಾದ ಮೆದು ಕಬ್ಬಿಣವನ್ನು ಇರಿಸಿ ಕಾಂತವನ್ನಾಗಿಸಲು ಉಪಯೋಗಿಸಬಹುದು. ಇದನ್ನು ವಿದ್ಯುತ್ ಕಾಂತ ಅಂತ ಕರಿತೀವಿ. ಓಕೆ, ಇದು ಮೊನ್ನೆ ಬಂದಿರತಕ್ಕಂಥ ಪ್ರಶ್ನೆ 3ನೇ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ. ಸೊಲನಾಯ್ಡ್ನಲ್ಲಿ ಕಾಂತಕ್ಷೇತ್ರ ಹೆಚ್ಚು ಮಾಡುವ ವಿಧಾನಗಳು ಯಾವಪ್ಪ ಅಂದ್ರೆ, ವಿದ್ಯುತ್ ಪ್ರವಾಹದ ಪ್ರಮಾಣವನ್ನು ಹೆಚ್ಚಿಸುವುದು ಮತ್ತು ಸುರುಳಿಗಳ ಸುತ್ತುಗಳ ಸಂಖ್ಯೆಯನ್ನು ಹೆಚ್ಚಿಸುವುದು. ಓಕೆ, ಸೊ ಇದಾಗಿತ್ತು ಇಂದಿನ ವಿಡಿಯೋ. ಇಂದಿನ ವಿಡಿಯೋದಲ್ಲಿ ನಾವು 40 ಅಂಕಗಳ ಪಾಸಿಂಗ್ ಪ್ಯಾಕೇಜ್ನ ಮೊದಲನೇ ಭಾಗವನ್ನು ನೋಡಿದ್ದೇವೆ. ಇನ್ನೊಂದು ಭಾಗವನ್ನು ಸ್ಕೋರಿಂಗ್ ಪ್ಯಾಕೇಜ್ ಮೂಲಕ ನಾವು ನೋಡ್ತಾ ಹೋಗೋಣ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೊ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ಯಾಕಪ್ಪ ಅಂದರೆ ಸಾಕಷ್ಟು ಜನ ವೀಡಿಯೋಗಳನ್ನು ನೋಡ್ತಾ ಇದ್ದಾರೆ, ಕೆಲವೇ ಜನ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ? ಸೊ ಅಷ್ಟೇ ಅಲ್ಲದೆ ಹೈಪ್ ಮಾಡಿ ಪ್ಲೀಸ್. ದಯವಿಟ್ಟು ವಿಡಿಯೋವನ್ನು ಅಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಹೈಪ್ ಅಂತ ತೋರಿಸ್ತದೆ. ಓಕೆ, ಮೋರ್ ಅಂತ ಪಾಯಿಂಟನ್ನು ಮೋರ್ ಅನ್ನೋದನ್ನು ಕ್ಲಿಕ್ ಮಾಡಿ, ಅಲ್ಲಿ ಹೈಪ್ ಅಂತ ಬರ್ತದೆ. ಸೊ ಹೈಪ್ ಮಾಡಿದರೆ ನಮ್ಮ ವಿಡಿಯೋ ಹೆಚ್ಚು ಜನರಿಗೆ ರೀಚ್ ಆಗ್ತದೆ ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ, ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.